ಇಂದು ಶ್ರೀ ಜಡೇಶ್ವರ ಸ್ವಾಮಿ ಗದ್ದುಗೆ ದೀಪೋತ್ಸವ. ಮಾಗಡಿ ತಾಲೂಕಿನ ಜಡೆ ದೇವರ ಮಠದಲ್ಲಿ ಡಿಸೆಂಬರ್ 8ರಂದು ಶ್ರೀ ಜಡೇಶ್ವರ ಸ್ವಾಮಿ ಗದ್ದುಗೆಯ ದೀಪೋತ್ಸವ ಹಾಗೂ ಬಸವರಾಜ ಸ್ವಾಮಿಗಳ 19ನೇ ವರ್ಷದ ಸಂಸ್ಮರಣೋತ್ಸವ ಹಾಗೂ ದಾಸೋಹ ನಿಲಯ ಲೋಕಾರ್ಪಣೆ ನಡೆಯಲಿದೆ ಅಂತ ಶ್ರೀಮಠದ ಇಮ್ಮಡಿ ಬಸವರಾಜ ಸ್ವಾಮೀಜಿಯವರು ತಿಳಿಸಿದರು. ಬೆಳಗ್ಗೆ ಶ್ರೀ ಜಡೇಶ್ವರ ಸ್ವಾಮಿ ಗದ್ದುಗೆಗೆ ಏಕಾದಶ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ರಾಜೋಪಚಾರ, ವಿಶೇಷ ಹೂವಿನಲಂಕಾರ, ಹೋಮ ಹವನ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಈ ಶ್ರೀಮಠದಿಂದ ಪ್ರತಿ ವರ್ಷ ಪ್ರದಾನ ಮಾಡುವ ಜಡೇಶ್ವರ ಶ್ರೀ ಪ್ರಶಸ್ತಿಯನ್ನು ಮಾಗಡಿ ಇನ್ಸ್ಪೆಕ್ಟರ್ GY ಗಿರಿರಾಜ್ ಸೇರಿದಂತೆ 5 ಜನರಿಗೆ ಪ್ರದಾನ ಮಾಡಲಾಗುವುದು. ಏಕದಳ ಬಿಲ್ವ ಬಂಡೆ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸುವವರು. ಶ್ರೀಮಠದ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು, ತುಮಕೂರು ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ದಾಸೋಹ ನಿಲಯವನ್ನು ಲೋಕಾರ್ಪಣೆಗೊಳಿಸುತ್ತಾರೆ. ಶಾಸಕ HC ಬಾಲಕೃಷ್ಣ, ಮಾಜಿ ಸಚಿವ HM ರೇವಣ್ಣ, ಮಾಜಿ ಶಾಸಕರಾದ A ಮಂಜುನಾಥ್, MD ಲಕ್ಷ್ಮೀನಾರಾಯಣ್, BBMP ವಿರೋಧ ಪಕ್ಷದ ಮಾಜಿ ನಾಯಕ H ಬಸವರಾಜ್, ವೀರಶೈವ ಮುಖಂಡ KP ಮಹಾದೇವ ಶಾಸ್ತ್ರಿ, ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ HM ಕೃಷ್ಣಮೂರ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ರಾಮನಗರ ಜಿಲ್ಲಾ ಮಾಗಡಿ ಪಟ್ಟಣದ ಜಡೇ ದೇವರ ಮಠದ ವತಿಯಿಂದ ಸದ್ಭಕ್ತರ ಎಲ್ಲ ದಿವ್ಯ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಡೇ ದೇವರ ಮಠದಲ್ಲಿ ಬಸವರಾಜ ಸ್ವಾಮೀಜಿಯವರ 19ನೇ ಸಂಸ್ಮರಣೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 8/12/2024 ಭಾನುವಾರ ದಿವಸ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ ಸಾರ್ವಜನಿಕರ ಸದ್ಭಕ್ತರ ಅಪೇಕ್ಷೆಯ ಮೇರೆಗೆ ಮಠದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್ ಇವರಿಂದ ಮಠದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸಮಾಜದ ಎಲ್ಲ ರೈತ ಮುಖಂಡರಿಗೂ ಎಲ್ಲರಿಗೂ ಕೂಡ ಸಲ್ತಕ್ಕಂತಹ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತಹವರಿಗೆ ಮಠದ ವತಿಯಿಂದ ಆಶೀರ್ವಾದದ ಕಾರ್ಯಕ್ರಮ, ತುಮಕೂರು ಹಿರೇಮಠದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಮಧ್ಯಾಹ್ನ 1:30ಕ್ಕೆ ಆಶೀರ್ವಚನದ ಕಾರ್ಯಕ್ರಮ ಮತ್ತು ಅದೇ ರೀತಿ ಬಂಡೇ ಮಠದ ಏಕದಳ ಬಿಲ್ವ ಬಂಡೇ ಮಠದ ಸಚ್ಚಿದಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಇಷ್ಟಲಿಂಗ ಮಹಾಪೂಜೆ ಹಮ್ಮಿಕೊಂಡಿರುವುದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ದಾಸೋಹ ಕಾರ್ಯಕ್ರಮವೂ ಕೂಡ ಇರುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ದೀಪಾರಾಧನೆ ಸಾಯಂಕಾಲ 6 ಗಂಟೆಗೆ ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ